ನಮಸ್ಕಾರ. ನಾವಿವತ್ತು 7ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ವಿದ್ಯುಚ್ಛಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು ಈ ಪಾಠದಲ್ಲಿ ಬರುವಂತಹ ಪಠ್ಯಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯೋಣ. 1ನೇ ಪ್ರಶ್ನೆಯನ್ನು ಗಮನಿಸಿ. ತಪ್ಪಾದ ಹೇಳಿಕೆಯನ್ನು ಆರಿಸಿ. ವಿದ್ಯುನ್ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. 2. ಒತ್ತುಗುಂಡಿಯು ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಸಹಾಯ ಮಾಡುತ್ತದೆ. 3. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯುತ್ ಬಳಸಲು ಒತ್ತುಗುಂಡಿಯು ನಮಗೆ ಸಹಾಯ ಮಾಡುತ್ತದೆ. 4. ಒತ್ತುಗುಂಡಿಯು ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಅದರ ತುದಿಗಳ ನಡುವೆ ಗಾಳಿ ತುಂಬಿರುತ್ತದೆ. ಇಲ್ಲಿ ತಪ್ಪಾದ ಹೇಳಿಕೆಯು ವಿದ್ಯುನ್ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. ಇದು ಯಾಕೆ ತಪ್ಪು? ಯಾಕೆಂದರೆ ಒತ್ತುಗುಂಡಿಯನ್ನು ನಾವು ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುತ್ತೇವೆ. ಅಂದರೆ ನಾವು ಆನ್ ಅಥವಾ ಆಫ್ ಮಾಡಲು ಬಳಸುತ್ತೇವೆ. ವಿದ್ಯುತ್ ಪ್ರವಾಹದ ಆಕಾರ ಅಥವಾ ಮೂಲ ಯಾವುದು? ವಿದ್ಯುತ್ ಕೋಶವಲ್ಲವೇ? ಹಾಗಾಗಿ 1ನೇ ಹೇಳಿಕೆಯು ತಪ್ಪಾಗಿದೆ. 2ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರವನ್ನು ಗಮನಿಸಿ. ಯಾವ ವಸ್ತುವಿನ ಮೂಲಕ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ? ಚಿತ್ರವನ್ನು ಬೇಕಾದರೆ ನೀವು ಪಠ್ಯಪುಸ್ತಕದಲ್ಲಿ ನೋಡಬಹುದು. ನೋಡಿ, ಈ ಪ್ರಶ್ನೆ 2ನೇ ಪ್ರಶ್ನೆಗೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಇದು. ಈ ಚಿತ್ರದಲ್ಲಿ ಯಾವ ವಸ್ತುವಿನ ಮೂಲಕ ಎ ಮತ್ತು ಬಿ ತುದಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ ಎಂದು ಹೇಳಬೇಕು. ಇಲ್ಲಿ ಮರ, ರಬ್ಬರ್ ಅಥವಾ ಪ್ಲಾಸ್ಟಿಕ್ನಿಂದ ಎ ಮತ್ತು ಬಿಗಳನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ. ಅಂದರೆ ವಿದ್ಯುತ್ ದೀಪವು ಬೆಳಗಬೇಕಾದರೆ ನಾವು ವಾಹಕಗಳನ್ನು ಬಳಸಬೇಕು. ಮುಂದಿನ ಪ್ರಶ್ನೆ ನೋಡಿ, 3ನೇ ಪ್ರಶ್ನೆ. ಈ ಚಿತ್ರದಲ್ಲಿ ವಿದ್ಯುತ್ ದೀಪದ ತಂತು ಕಡಿದು ಹೋದರೆ ಇನ್ನೊಂದು ದೀಪವು ಉರಿಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈಗ ಒಂದು ದೀಪದ ತಂತು ಕಡಿದು ಹೋದರೆ ಇನ್ನೊಂದು ದೀಪವು ಉರಿಯಬಹುದೇ? ಚಿತ್ರವನ್ನು ಸರಿಯಾಗಿ ಗಮನಿಸಿ. ವಿದ್ಯುತ್ ದೀಪಗಳನ್ನು ಇಲ್ಲಿ ಹೇಗೆ ಜೋಡಿಸಿದ್ದಾರೆ? ಉತ್ತರವನ್ನು ನೋಡೋಣ. ಇಲ್ಲ, ಇಲ್ಲಿ ಇನ್ನೊಂದು ದೀಪ ಬೆಳಗುವುದಿಲ್ಲ. ಏಕೆಂದರೆ ರೇಖಾಚಿತ್ರದಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶದ ಧನಾತ್ಮಕ ತುದಿಯಿಂದ ಎರಡೂ ದೀಪಗಳಿಗೆ ಒಂದರ ನಂತರ ಮತ್ತೊಂದಕ್ಕೆ ಮತ್ತು ನಂತರ ಬ್ಯಾಟರಿಯ ಋಣಾತ್ಮಕ ತುದಿಗೆ ಹರಿಯುತ್ತದೆ. ಹಾಗಾಗಿ ಒಂದು ದೀಪದ ತಂತು ಮುರಿದಾಗ ಮಂಡಲವು ಕಡಿತಗೊಳ್ಳುತ್ತದೆ. ಇಲ್ಲಿ ಒಂದೇ ಸಾಲಿನಲ್ಲಿ ಜೋಡಿಸಿದ ಕಾರಣ ದೀಪಗಳನ್ನು ಒಂದು ದೀಪದ ತಂತು ಕಡಿದಾಗ ಅಲ್ಲಿ ವಿದ್ಯುತ್ ಸಂಪರ್ಕವು ಕಡಿತಗೊಳ್ಳುತ್ತದೆ. ಆದ್ದರಿಂದ ಇನ್ನೊಂದು ದೀಪ ಕೂಡ ಬೆಳಗುವುದಿಲ್ಲ. 4ನೇ ಪ್ರಶ್ನೆಯನ್ನು ನೋಡೋಣ. ಒಂದು ವಿದ್ಯುನ್ಮಂಡಲವನ್ನು ನಿರ್ಮಿಸುವಾಗ ಸಂಪರ್ಕಿಸುವ ತಂತಿಗಳ ನಿರೋಧಕ ಹೊದಿಕೆಯನ್ನು ತೆಗೆದುಹಾಕಲು ಒಬ್ಬ ವಿದ್ಯಾರ್ಥಿಯು ಮರೆತಿದ್ದಾನೆ. ದೀಪ ಮತ್ತು ವಿದ್ಯುತ್ ಕೋಶ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ದೀಪ ಉರಿಯುತ್ತದೆಯೇ? ಉತ್ತರ ಇಲ್ಲ, ದೀಪ ಬೆಳಗುವುದಿಲ್ಲ. ಯಾಕೆಂದರೆ ನಿರೋಧಕ ಹೊದಿಕೆಯನ್ನು ತೆಗೆಯದೆ ಲೋಹದ ತಂತಿಗಳು ಒಂದಕ್ಕೊಂದು ತಾಗುವುದಿಲ್ಲ. ನಿರೋಧಕ ಹೊದಿಕೆ ಅಂದರೆ ತಂತುವಿನಲ್ಲಿರುವಂತಹ ಪ್ಲಾಸ್ಟಿಕ್ ಹೊದಿಕೆ. ಅದನ್ನು ತೆಗೆದರಲ್ಲವೇ ತಂತಿಗಳು ಒಂದಕ್ಕೊಂದು ತಾಗುವುದು. ತಾಗಿದರೆ ಮಾತ್ರ ವಿದ್ಯುತ್ ತಂತಿಗಳ ಮೂಲಕ ವಿದ್ಯುತ್ ಹರಿಯುತ್ತದೆ ಮತ್ತು ದೀಪ ಬೆಳಗುತ್ತದೆ. 5ನೇ ಪ್ರಶ್ನೆ. ವಿದ್ಯುತ್ ಘಟಕಗಳ ಚಿಹ್ನೆಗಳನ್ನು ಬಳಸಿಕೊಂಡು ಒಂದು ಸರಳ ಟಾರ್ಚಿಗಾಗಿ ವಿದ್ಯುನ್ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ನೀವು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಸೂಕ್ತ ಚಿಹ್ನೆಗಳೊಂದಿಗೆ ರಚಿಸಬಹುದು. ಈ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸ್ವಿಚ್, ಬ್ಯಾಟರಿ ಮತ್ತು ಲ್ಯಾಂಪ್ ಇವುಗಳನ್ನು ಬಳಸಿಕೊಂಡು ನೀವು ನಕ್ಷೆಯನ್ನು ರಚಿಸಬಹುದು. ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವೇ ಟಾರ್ಚಿನ ರೇಖಾಚಿತ್ರವಾಗಿದೆ. 6ನೇ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲಿ ಕೆಳಗೆ ಕೊಟ್ಟಂತಹ ಚಿತ್ರದಲ್ಲಿ ಈ ಚಿತ್ರದಲ್ಲಿ
S2 ಸಂಪರ್ಕ ಸಹಿತ ಸ್ಥಾನದಲ್ಲಿ ಹಾಗೂ S1 ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಬೆಳಗುತ್ತವೆ? S1 ಸಂಪರ್ಕರಹಿತ ಅಂದರೆ S1 ಆಫ್ ಆಗಿದ್ದು S2 ಆನ್ ಆಗಿದ್ದರೆ ಯಾವೆಲ್ಲ ದೀಪಗಳು ಬೆಳಗುತ್ತವೆ ಎಂದು ಹೇಳಬೇಕು. ಇಲ್ಲಿ S1 ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಅಂದರೆ S1 ಆಫ್ ಆಗಿದ್ದಾಗ ಯಾವುದೇ ದೀಪಗಳು ಬೆಳಗುವುದಿಲ್ಲ. ಯಾಕೆ ಹೇಳಿ? ವಿದ್ಯುತ್ ಕೋಶದಿಂದ ವಿದ್ಯುತ್ ಮೊದಲು ಹರಿದು ಬರುವುದೇ S1 ಸ್ವಿಚ್ಚಿನ ಮೂಲಕ. ಹಾಗಾಗಿ S1 ಸ್ವಿಚ್ ಆಫ್ ಆಗಿದ್ದಾಗ ಅಲ್ಲಿ ಯಾವುದೇ ದೀಪಗಳು ಉರಿಯಲು ಸಾಧ್ಯವಿಲ್ಲ. ಎರಡನೇ ಪ್ರಶ್ನೆ, S2 ಸಂಪರ್ಕರಹಿತ ಸ್ಥಾನದಲ್ಲಿ S1 ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ, ಈಗ S2 ಆಫ್ ಆಗಿದೆ, S1 ಆನ್ ಆಗಿದೆ. ಈಗ ಯಾವ ದೀಪಗಳೆಲ್ಲ ಉರಿಯಬಹುದು? ಈಗಲೂ ಕೂಡ ಯಾವುದೇ ದೀಪಗಳು ಉರಿಯಲು ಸಾಧ್ಯವಿಲ್ಲ. ಯಾಕೆ ಹೇಳಿ? ಬ್ಯಾಟರಿಯ ಮೂಲಕ ಒಂದನೇ ಸ್ವಿಚ್ಚಿನ ಮೂಲಕ ವಿದ್ಯುತ್ ಹರಿದರೂ ಅಲ್ಲಿ ಎರಡನೇ ಸ್ವಿಚ್ ಆಫ್ ಆಗಿದ್ದ ಕಾರಣ ಎರಡನೇ ಸ್ವಿಚ್ಚಿನ ಮೂಲಕ ವಿದ್ಯುತ್ತಿಗೆ ಬ್ಯಾಟರಿಯ ಋಣ ತುದಿಗೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಈ ಎರಡೂ ಸಂದರ್ಭಗಳಲ್ಲಿ ಕೂಡ ವಿದ್ಯುತ್ ದೀಪಗಳು ಉರಿಯುವುದಿಲ್ಲ. ಮೂರನೇ ಪ್ರಶ್ನೆ, S1 S2 ಎರಡೂ ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತದೆ? ಎರಡೂ ಕೂಡ ಸಂಪರ್ಕ ಸಹಿತ ಅಂದರೆ ಎರಡೂ ಕೂಡ ಆನಲ್ಲಿದ್ದಾಗ ಎರಡೂ ದೀಪಗಳು ಕೂಡ ಉರಿಯುತ್ತವೆ. ಈಗ ನಾಲ್ಕನೇ ಪ್ರಶ್ನೆ ನೋಡಿ, S1 ಮತ್ತು S2 ಎರಡೂ ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತವೆ? ಎರಡೂ ಕೂಡ ಆಫ್ ಆಗಿದ್ದರೆ ಯಾವ ದೀಪಗಳು ಉರಿಯುವುದಿಲ್ಲ. ನೋಡಿ, ಇಲ್ಲಿ ಮಂಡಲದಲ್ಲಿ ವಿದ್ಯುತ್ ದೀಪಗಳು ಉರಿಯಬೇಕಾದರೆ ಎರಡೂ ಸ್ವಿಚ್ಗಳು ಸಂಪರ್ಕರಹಿತ ಸ್ಥಾನದಲ್ಲಿ ಅಂದರೆ ಆನ್ ಆಗಿರಬೇಕು. ಎರಡೂ ಸ್ವಿಚ್ಗಳು ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಅಥವಾ ಆಫ್ ಆಗಿದ್ದರೆ ಯಾವ ದೀಪಗಳು ಉರಿಯುವುದಿಲ್ಲ. ಒಂದು ಸ್ವಿಚ್ ಆನ್ ಆಗಿ ಇನ್ನೊಂದು ಸ್ವಿಚ್ ಆಫ್ ಆಗಿದ್ದರೂ ಕೂಡ ಯಾವುದೇ ದೀಪಗಳು ಉರಿಯುವುದಿಲ್ಲ ಇಲ್ಲಿ ಕೊಟ್ಟಿರುವಂತಹ ಮಂಡಲದಲ್ಲಿ. ಏಳನೇ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ವಿದ್ಯುನ್ಮಂಡಲವನ್ನು ವಿದ್ಯಾರ್ಥಿ ರಚಿಸಿದ್ದಾನೆ. ವಿದ್ಯುನ್ಮಂಡಲವನ್ನು ಪೂರ್ಣಗೊಳಿಸಿದ ನಂತರವೂ ದೀಪ ಉರಿಯಲಿಲ್ಲ. ಸಂಭವನೀಯ ಕಾರಣಗಳು ಯಾವುವು? ಈ ದೋಷಪೂರಿತ ಕಾರ್ಯಾಚರಣೆಗೆ ಸಾಧ್ಯವಾದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿ. ದೀಪವು ಯಾಕೆ ಉರಿಯಲಿಲ್ಲ ಎಂಬುದನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ? ಈಗ ಚಿತ್ರವನ್ನು ನೋಡೋಣ. ನೋಡಿ, ಈ ಚಿತ್ರ 3.19 ನೋಡಿ. ಇಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಯು ವಿದ್ಯುನ್ಮಂಡಲವನ್ನು ರಚಿಸಿದ್ದಾನೆ. ವಿದ್ಯುತ್ ದೀಪ ಉರಿಯಲು ಯಾಕೆ ಉರಿಯಲಿಲ್ಲ ಎಂದು ನೀವು ಕಾರಣಗಳನ್ನು ಪಟ್ಟಿ ಮಾಡಬೇಕು. ಇಲ್ಲಿ ಸಾಧ್ಯವಾದ ಕಾರಣಗಳು, ಒಂದು ದೀಪದ ದೋಷವಿರಬಹುದು, ದೀಪದ ಒಳಗಿನ ಫಿಲಮೆಂಟ್ ಅಥವಾ ತಂತು ಮುರಿದಿರಬಹುದು, ಅಥವಾ ದೀಪದ ಒಳಗೆ ವಿದ್ಯುತ್ ಹೋಗಲು ಸಂಪರ್ಕ ಕೆಟ್ಟು ಹೋಗಿರಬಹುದು. ಎರಡನೇ ಕಾರಣ, ಸಂಪರ್ಕಿಸುವ ತಂತಿಗಳು ಸಡಿಲವಾಗಿ ಸಂಪರ್ಕಗೊಂಡಿರಬಹುದು, ಅಂದರೆ ನಾವು ಲೂಸ್ ಕನೆಕ್ಷನ್ ಅಂತ ಹೇಳ್ತೇವಲ್ಲ, ಆಗ ಕೂಡ ದೀಪಗಳು ಉರಿಯುವುದಿಲ್ಲ. ಮೂರನೇ ಕಾರಣ, ವಿದ್ಯುತ್ ಕೋಶದಲ್ಲಿ ಸಂಪೂರ್ಣವಾಗಿ ಬಳಕೆಯಾಗಿ ವಿದ್ಯುತ್ ಖಾಲಿ ಆಗಿರಬಹುದು ಅಥವಾ ವಿದ್ಯುತ್ ಕೋಶದ ಅವಧಿ ಮುಗಿದಿರಬಹುದು, ಅಂದರೆ ಅಲ್ಲಿ ವಿದ್ಯುತ್ ಕೋಶದ ಚಾರ್ಜ್ ಮುಗಿದಿರಬಹುದು. ನಾಲ್ಕನೇ ಕಾರಣ, ಸಂಪರ್ಕಿಸುವ ತಂತಿಗಳ ನಿರೋಧಕ ಹೊದಿಕೆಯನ್ನು ತೆಗೆದುಹಾಕಲು ಮರೆತಿರಬಹುದು, ಅಂದರೆ ತಂತಿಯ ವಯರಲ್ಲಿರುವಂತಹ ಪ್ಲಾಸ್ಟಿಕ್ ಹೊದಿಕೆಯನ್ನು ತೆಗೆಯಲು ಮರೆತಿರಬಹುದು ಎಂದು. ಇದಕ್ಕೆ ಈಗ ಪರಿಹಾರ ಏನು ಅಂತ ಹೇಳಿದರೆ, ಮೊದಲು ನಾವು ಬಲ್ಬನ್ನು ಚೆಕ್ ಮಾಡೋಣ. ಫಿಲಮೆಂಟ್ ಮುರಿದಿದ್ದರೆ ಹೊಸ ಬಲ್ಬನ್ನು ಬಳಸೋಣ. ಹೊಸ ಬಲ್ಬ್ ಉರಿದರೆ ಬಲ್ಬಿನ ಸಮಸ್ಯೆ ಎಂದು ಗೊತ್ತಾಗುತ್ತದೆ. ನಂತರ ವಿದ್ಯುತ್ ಕೋಶವನ್ನು ಬದಲಾಯಿಸಿ ನೋಡೋಣ. ಹೊಸ ಬಲ್ಬನ್ನು ಬದಲಿಸಿಯೂ ಬಲ್ಬ್ ಉರಿಯದಿದ್ದರೆ ವಿದ್ಯುತ್ ಕೋಶವನ್ನು ಬದಲಾಯಿಸಿ ನೋಡೋಣ. ಹೊಸ ವಿದ್ಯುತ್ ಕೋಶ ಬಳಸಿ ನೋಡೋಣ. ಹೊಸ ವಿದ್ಯುತ್ ಕೋಶ ಬಳಸಿದಾಗ ದೀಪವು ಬೆಳಗಿದರೆ ವಿದ್ಯುತ್ ಕೋಶದ ಸಮಸ್ಯೆ ಇತ್ತು ಎಂದು ತಿಳಿಯುತ್ತದೆ.
ವಿದ್ಯುತ್ ಕೋಶ ಹಾಗೂ ದೀಪ ಎರಡೂ ಬದಲಾಯಿಸಿದರೂ ದೀಪ ಉರಿಯುತ್ತಿಲ್ಲ ಎಂದಾದರೆ ಸಂಪರ್ಕ ತಂತಿಗಳನ್ನು ಪರೀಕ್ಷಿಸಿ ಸರಿಯಾಗಿ ಸಂಪರ್ಕಿಸುವುದು. ಹಳೆಯ ಸಂಪರ್ಕ ತಂತಿಗಳಾದರೆ ಬದಲಿಸಿ ಹೊಸ ಸಂಪರ್ಕ ತಂತಿಗಳನ್ನು ಬಳಸುವುದು. ಮುಂದಿನ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ಒತ್ತುಗುಂಡಿಯನ್ನು ಸಂಪರ್ಕಿಸಿದ್ದರೂ ಯಾವ ಸಂದರ್ಭಗಳಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ? ಈಗ ನಾವು ಚಿತ್ರವನ್ನು ನೋಡಿಕೊಳ್ಳೋಣ. ನೋಡಿ, ಇಲ್ಲಿ 4 ಚಿತ್ರಗಳನ್ನು ಕೊಡಲಾಗಿದೆ. ಎ ಚಿತ್ರ, ಬಿ ಚಿತ್ರ, ಸಿ ಚಿತ್ರ, ಡಿ ಚಿತ್ರ. ಇಲ್ಲಿ ಒತ್ತುಗುಂಡಿಯನ್ನು ಸಂಪರ್ಕಿಸಿದ್ದರು ಅಂದರೆ ಸ್ವಿಚ್ ಆನ್ ಮಾಡಿದಾಗ ಇಲ್ಲಿ ಈ 4 ಚಿತ್ರಗಳಲ್ಲಿ ಯಾವ ಚಿತ್ರದ ದೀಪ ಬೆಳಗುವುದಿಲ್ಲ ಎಂದು ನೀವು ಹೇಳಬೇಕು. ಈಗ ನಾವು ಚಿತ್ರವನ್ನು ನೋಡಿದ ಪ್ರಕಾರ ಎ ಮತ್ತು ಬಿ ಚಿತ್ರದಲ್ಲಿ ಅಂದರೆ ಈ ವಿದ್ಯುನ್ಮಂಡಲದಲ್ಲಿ ತಾಪದೀಪ್ತ ವಿದ್ಯುತ್ ದೀಪವನ್ನು ಬಳಸಿದ್ದಾರೆ. ತಾಪದೀಪ ವಿದ್ಯುತ್ ದೀಪವನ್ನು ನಾವು ವಿದ್ಯುತ್ ಕೋಶಕ್ಕೆ ಯಾವ ರೀತಿಯಲ್ಲಿ ಸಂಪರ್ಕಿಸಿದರೂ ಅದು ಬೆಳಗುತ್ತದೆ. ಹಾಗಾಗಿ ಎ ಮತ್ತು ಬಿ ರೇಖಾಚಿತ್ರದಲ್ಲಿ ವಿದ್ಯುತ್ ದೀಪ ಬೆಳಗುತ್ತದೆ. ಇನ್ನು ಸಿ ಮತ್ತು ಡಿ ಅನ್ನು ನೋಡಿದಾಗ ಸಿಯ ಪ್ಲಸ್ಸಿಂದ ಮೈನಸ್ಸಿಗೆ ಜೋಡಿಸಲಾಗಿದೆ. ಸಿ ಮತ್ತು ಡಿಯಲ್ಲಿ LED ಬಲ್ಬುಗಳನ್ನು ಬಳಸಲಾಗಿದೆ. LED ಬಲ್ಬಿನ ವಿಶೇಷತೆ ಏನು? LED ಬಲ್ಬಿನ ಪ್ಲಸ್ಸನ್ನು ವಿದ್ಯುತ್ ಕೋಶದ ಪ್ಲಸ್ಸಿಗೆ ಹಾಗೂ ಮೈನಸ್ಸನ್ನು ವಿದ್ಯುತ್ ಕೋಶದ ಮೈನಸ್ಸಿಗೆ ನಾವು ಜೋಡಿಸಬೇಕು. ಹಾಗಾದರೆ ಮಾತ್ರ LED ಬಲ್ಬ್ ಬೆಳಗುತ್ತದೆ. ಇಲ್ಲಿ ಸಿ ಚಿತ್ರದಲ್ಲಿ ಪ್ಲಸ್ಸಿಂದ ಮೈನಸ್ಸಿಗೆ ಉಲ್ಟ ಜೋಡಿಸಿದ ಕಾರಣ ಸಿ ಚಿತ್ರದಲ್ಲಿ ವಿದ್ಯುತ್ ದೀಪವು ಬೆಳಗುವುದಿಲ್ಲ ಎಂದು ನಾವು ಹೇಳಬಹುದು. ನೋಡಿ, ಇನ್ನೊಮ್ಮೆ ಉತ್ತರವನ್ನು ನೋಡಿ. ನಾವೀಗ ಹೇಳಿದ ಪ್ರಶ್ನೆಗೆ ಉತ್ತರ ಸಿ ಚಿತ್ರದಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ. ಇಲ್ಲಿ ಕೋಶದ ಧನಾತ್ಮಕ ತುದಿಯನ್ನು LED ಬಲ್ಬಿನ ಋಣಾತ್ಮಕ ತುದಿಗೆ ಜೋಡಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ವಿದ್ಯುತ್ ಹರಿಯುವುದಿಲ್ಲ. 9ನೇ ಪ್ರಶ್ನೆ. ಬ್ಯಾಟರಿಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಓದಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸೋಣ. ಈ ಬ್ಯಾಟರಿಯ ಎರಡೂ ತುದಿಗಳನ್ನು ಗುರುತಿಸಲು ಒಂದು ವಿಧಾನವನ್ನು ಸೂಚಿಸಿ. ಈಗ ಪ್ಲಸ್ ಮತ್ತು ಮೈನಸ್ ಚಿಹ್ನೆ ಇಲ್ಲ ಎಂದಾದರೆ ಬ್ಯಾಟರಿಯಲ್ಲಿ ಒಂದನೇ ವಿಧಾನ ಏನು? ಬ್ಯಾಟರಿಯಲ್ಲಿ ಲೋಹದ ಟೋಪಿ ಇರುವ ತುದಿಯು ಧನಾತ್ಮಕ ತುದಿಯಾಗಿದೆ ಎಂದು ನಿಮಗೆಲ್ಲ ಗೊತ್ತಿದೆ. ಲೋಹದ ತಗಡು ಇರುವ ತುದಿಯು ಋಣಾತ್ಮಕ ತುದಿಯಾಗಿದೆ ಎಂದು ಗೊತ್ತಿದೆ. ಈ ರೀತಿ ಕಂಡುಹಿಡಿಯಬಹುದು. ಎರಡನೇ ವಿಧಾನ, ನಾವು LED ಬಲ್ಬನ್ನು ಸಂಪರ್ಕಿಸಿ ಬಲ್ಬ್ ಉರಿದಾಗ ಬಲ್ಬಿನ ಧನಾತ್ಮಕ ತುದಿಗೆ ಜೋಡಿಸಿದ ಕೋಶದ ತುದಿಯೇ ಧನಾತ್ಮಕ ತುದಿ ಆಗಿರುತ್ತದೆ. LED ಬಲ್ಬಿನ ಋಣಾತ್ಮಕ ತುದಿಗೆ ಜೋಡಿಸಿದ ಕೋಶದ ತುದಿಯೇ ಋಣಾತ್ಮಕ ತುದಿ ಆಗಿರುತ್ತದೆ. ಈ ರೀತಿ 2 ವಿಧಾನಗಳಲ್ಲಿ ನಾವು ಕಂಡುಹಿಡಿಯಬಹುದು. 10ನೇ ಪ್ರಶ್ನೆ ನೋಡೋಣ. ನಿಮಗೆ A, B, C, D, E ಮತ್ತು F ಎಂದು ಗುರುತಿಸಲಾದ 6 ವಿದ್ಯುತ್ ಕೋಶಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಕೆಲವು ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಲವು ಕಾರ್ಯನಿರ್ವಹಿಸುತ್ತಿಲ್ಲ. ಅವುಗಳಲ್ಲಿ ಯಾವುದು ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಗುರುತಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ. ನಿಮಗೆ ಅಗತ್ಯವಿರುವ ವಸ್ತುಗಳನ್ನು ಪಟ್ಟಿ ಮಾಡಿ. ಈಗ ಇಲ್ಲಿ 6 ವಿದ್ಯುತ್ ಕೋಶಗಳನ್ನು ನೀಡಲಾಗಿದೆ. ನಮಗೆ ಬೇಕಾಗುವ ವಸ್ತುಗಳು 1 ದೀಪಧಾರಕ, 2 ಸಂಪರ್ಕಿಸುವ ತಂತಿಗಳು ಹಾಗೂ ಟಾರ್ಚ್ ದೀಪ ಅಥವಾ ಬಲ್ಬ್. ನೀವು ಅನುಸರಿಸುವ ಕಾರ್ಯವಿಧಾನವನ್ನು ಬರೆಯಿರಿ. ಕಾರ್ಯವಿಧಾನ: ಸಂಪರ್ಕಿಸುವ ತಂತಿಗಳನ್ನು ದೀಪಧಾರಕಕ್ಕೆ ಸಂಪರ್ಕಿಸಿ. ದೀಪಧಾರಕದಲ್ಲಿ ದೀಪವನ್ನು ಜೋಡಿಸಿ. ತಂತಿಗಳ ತುದಿಗಳ ಮೇಲಿನ ನಿರೋಧಕವನ್ನು ತೆಗೆದುಹಾಕಿ ಈ ತಂತಿಗಳ ತುದಿಗಳನ್ನು ವಿದ್ಯುತ್ ಕೋಶ ಎಯ ತುದಿಗಳಿಗೆ ತಾಗಿಸಿ. ದೀಪ ಉರಿದರೆ ಆ ಕೋಶವು ಕೆಲಸ ಮಾಡುತ್ತದೆ ಎಂದರ್ಥ. ಇದೇ ಚಟುವಟಿಕೆಯನ್ನು ಎಲ್ಲ ಕೋಶಗಳಿಗೆ ಪುನರಾವರ್ತಿಸಿ. ನಾವು ಪ್ರತಿಯೊಂದು ವಿದ್ಯುತ್ ಕೋಶವನ್ನು ಕೂಡ ತಂತು ಮತ್ತು ದೀಪವನ್ನು ಜೋಡಿಸಿರುವ ದೀಪ ಮತ್ತು ತಂತುವನ್ನು ಜೋಡಿಸಿದ ಮೇಲೆ ಆ ತಂತಿಗಳ ತುದಿಗಳನ್ನು ಪ್ರತಿಯೊಂದು ವಿದ್ಯುತ್ ಕೋಶಕ್ಕೆ ನಾವು ಸಂಪರ್ಕಿಸಿ ನೋಡಬೇಕು. ಯಾವಾಗ ಬಲ್ಬ್ ಉರಿಯುತ್ತದೆ ಆ ವಿದ್ಯುತ್ ಕೋಶವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರ್ಥ. ಬಲ್ಬ್ ಉರಿಯದಿದ್ದರೆ ಆ ವಿದ್ಯುತ್ ಕೋಶವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿಯಬಹುದು. ಫಲಿತಾಂಶ:
ಯಾವ ಕೋಶಗಳಿಗೆ ಸಂಪರ್ಕಿಸಿದಾಗ ದೀಪ ಬೆಳಗುತ್ತದೆಯೋ ಆ ಕೋಶಗಳು ಕೆಲಸ ಮಾಡುವ ಕೋಶಗಳು. ಯಾವ ಕೋಶಗಳಿಗೆ ಸಂಪರ್ಕಿಸಿದಾಗ ದೀಪ ಬೆಳಗುವುದಿಲ್ಲವೋ ಆ ಕೋಶಗಳು ಕೆಲಸ ಮಾಡದ ಕೋಶಗಳಾಗಿರುತ್ತವೆ. 11ನೇ ಪ್ರಶ್ನೆ ನೋಡೋಣ. ಒಂದು LED ಬೆಳಗಲು 2 ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸಬೇಕಾಗುತ್ತದೆ. ತಾನಿಯಾ ತನ್ನ ವಿದ್ಯುನ್ಮಂಡಲವನ್ನು ರಚಿಸಿದಳು. ದೀಪವು ಬೆಳಗುತ್ತದೆಯೇ? ಇಲ್ಲದಿದ್ದರೆ ಸರಿಯಾದ ಸಂಪರ್ಕಗಳಿಗಾಗಿ ತಂತಿಗಳನ್ನು ಎಳೆಯಿರಿ. ಈಗ ನಾವು ಚಿತ್ರವನ್ನು ನೋಡಿ. ಈ ಚಿತ್ರ 11ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಚಿತ್ರ ನೋಡಿ. ಇಲ್ಲಿ ದೀಪವು ಬೆಳಗುವುದಿಲ್ಲ, ಯಾಕೆಂದರೆ LEDಯ ಋಣ ತುದಿಯನ್ನು ವಿದ್ಯುತ್ ಕೋಶದ ಧನ ತುದಿಗೆ ಜೋಡಿಸಲಾಗಿದೆ. ಇದು ಧನ ತುದಿ, ಇದು ಋಣ ತುದಿ. ಇದು ತಪ್ಪು. LEDಯ ಋಣ ತುದಿಯನ್ನು ವಿದ್ಯುತ್ ಕೋಶದ ಋಣ ತುದಿಗೆ ಜೋಡಿಸಬೇಕಿಲ್ಲಿ. ಹಾಗಾಗಿ ಇಲ್ಲಿ ಮೇಲೆ ಇರುವಂತಹ ವಿದ್ಯುತ್ ಕೋಶವನ್ನು ಉಲ್ಟ ಜೋಡಿಸಿದರೆ ಬಲ್ಬು ಬೆಳಗಬಹುದು. ಅಂದರೆ ಪ್ಲಸ್ ಇದ್ದಲ್ಲಿ ಮೈನಸ್ ಮಾಡಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್ ಬರುವಂತೆ ನಾವು ತಿರುಗಿಸಿ ಇಡಬೇಕು ಮೇಲೆ ಇರುವಂತಹ ವಿದ್ಯುತ್ ಕೋಶವನ್ನು. ಯಾವ ರೀತಿ ಎಂದು ಚಿತ್ರದ ಮೂಲಕ ನೋಡೋಣ. ನೋಡಿ, ಈ ರೀತಿ ಚಿತ್ರದಲ್ಲಿ ಕೊಟ್ಟಿರುವಂತೆ LEDಯ ಮೈನಸ್ ಋಣ ತುದಿ ಇಲ್ಲಿ ವಿದ್ಯುತ್ ಕೋಶದ ಋಣ ತುದಿಗೆ, LEDಯ ಪ್ಲಸ್ ಅಂದರೆ ಧನ ತುದಿಯು ವಿದ್ಯುತ್ ಕೋಶದ ಧನ ತುದಿಗೆ ಜೋಡಣೆಯಾಗಬೇಕು. ಈ ರೀತಿ ನಾವು ಜೋಡಿಸಿದಾಗ ಬಲ್ಬು ಬೆಳಗುವುದು. ನೀವು ಚಿತ್ರವನ್ನು ಸರಿಪಡಿಸಿ ಈ ರೀತಿ ಮಾಡಬೇಕಾಗುತ್ತದೆ. ಧನ್ಯವಾದಗಳು. ಏನಾದರೂ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ. ಹಾಗೂ ರಶ್ಮಿ ಪಾಠಶಾಲೆ ಚಾನೆಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.